ಹಲೋ ಎಲ್ಲರಿಗೂ ನಮಸ್ಕಾರ. ಒಂದು 10 ಸೆಕೆಂಡ್ಸ್ ಈ ಸೌಂಡ್ನ ಸ್ವಲ್ಪ ಫೀಲ್ ಮಾಡಿ. ಏನನ್ನಿಸ್ತು ಎಲ್ಲರಿಗೂ? ವೈಬ್ಸ್ ಚೆನ್ನಾಗಿತ್ತಾ? ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವೀಡಿಯೋ ತೊಗೊಂಡು ಬಂದಿದ್ದೀನಿ. ಏನಾದರೂ ಕಂಟೆಂಟ್ ಇರಬೇಕು, ಇನ್ಫಾರ್ಮೇಷನ್ ಇರಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನನಗೆ ಕಡೆಗೂ ಒಂದು ಸಿಕ್ತು. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಒಂದು ಸರ್ಪ್ರೈಸ್. ರೀಸೆಂಟಾಗೆ ಇದು ಮರಿ ಮಾಡಿ 1 ವಾರ ಆಗಿದೆ ಅಷ್ಟೇ. 2 ಕೋಳಿಗೆ ಒಂದೇ ಸತಿ ಹಾಕಿದ್ವಿ. ಸೊ ಒಂದೇ ಸತಿ ಮರಿ ಆಗಿದ್ದೆಲ್ಲ. ಯಾಕೆ 2 ಕೋಳಿ ಅಂತ ಒಂದೇ ಕೋಳಿಗೆ ಮಿಕ್ಸಪ್ ಮಾಡಿಬಿಟ್ಟಿದ್ದೀವಿ. ಕೋಳಿಗೆ ಅಷ್ಟೊಂದು ಗೊತ್ತಾಗಲ್ಲ. ಸೇಮ್ ಸೈಜ್ ಇದ್ದರೆ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಬಿಡುತ್ತೆ ಅದು. ಸೊ ಇದು ನೋಡಿ ಎಲ್ಲ ವಾಕ್ ಮಾಡಿಕೊಂಡು ಅದ್ರ ಮನೆಗೆ ಅದು ಹೋಗ್ಬಿಡ್ತು. ಲೆಟ್ ಅಸ್ ಟೆಲ್ ದೆಮ್ ಬೈ ಬಾಯ್, ಗುಡ್ ನೈಟ್. ನಾನು ಒಂದು ಇನ್ಫಾರ್ಮೇಷನ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಇದೆ ನೋಡಿ. ಅದು ನಾವು ಹಸುಗಳಿಗೆ ಯಾವ್ಯಾವ ಥರ ಬೂಸ ಕೊಡ್ತೀವಿ, ಎಷ್ಟೆಷ್ಟು ಕೊಡ್ತೀವಿ ಅನ್ನೋದೇ ಇವತ್ತಿನ ಕಂಟೆಂಟ್. ಬನ್ನಿ ನಾನು ತೋರಿಸ್ತೀನಿ ನಾವು ಯಾವ್ಯಾವ ಬೂಸ ಯೂಸ್ ಮಾಡ್ತೀವಿ ಅಂತ. ಇದು ನೋಡಿ, ನಾವು ನೋಡ್ತಿದ್ರೆ ನಿಮಗೆ ಕಾಣಿಸ್ಬೋದು. ಇದನ್ನು ನಾವು ಅಂತೀವಿ ಒಟ್ಟು ಬೂಸ ಅಂತ. ಅದು ನೋಡೋಕ್ಕೆ ಸ್ವಲ್ಪ ತರಿಯಾಗಿರುತ್ತೆ, ಅಂದರೆ ರವೆ ಥರ ಇರಲ್ಲ. ನೋಡಿದ ತಕ್ಷಣ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಇದು ನೋಡಿ, ನೋಡೋಕೆ ನಿಮಗೆ ರವೆ ಥರ ಇರುತ್ತೆ. ಇದನ್ನು ನಾವು ರವೆ ಬೂಸ ಅಂತಲೇ ಕರಿತೀವಿ, ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಅದು ಒಟ್ಟು ಬೂಸ ಅಂತೀವಿ, ಇದನ್ನು ಒಂದು ರವೆ ಬೂಸ ಅಂತೀವಿ. ಇದನ್ನು ನಾವು ಹಾಲು ಹಸುಗಳಿಗೆ ಜಾಸ್ತಿ ಕೊಡ್ತೀವಿ ರವೆ ಬೂಸ. ಒಟ್ಟು ಬೂಸ ಅನ್ನೋದು ತುಂಬ ಹಸುಗಳಿಗೆ ಜಾಸ್ತಿ ಕೊಡ್ತೀವಿ. ಆ್ಯಂಡ್ ಇದು ಒಂದು ಹಿಂಡಿ ಅಂತೀವಿ ನಾವು. ಒಬ್ಬೊಬ್ಬರು ಚಕ್ಕೆ ಬೂಸ ಅಂತಾರೆ, ಒಬ್ಬರು ನಾವು ಹಿಂಡಿ ಅಂತೀವಿ. ಇದನ್ನು ಹೆಂಗಪ್ಪ ಕೊಡೋದು ಅಂದರೆ, ಅಟ್ಲೀಸ್ಟ್ ನಾವು ಬೆಳಗ್ಗೆ ಕೊಡಬೇಕಂದ್ರೆ ನೈಟೇ ನೆನೆಸಿಟ್ಬಿಡ್ತೀವಿ. ಆ್ಯಂಡ್ ನಾವು 2 ಟೈಮ್ ನೀರಿಡೋದ್ರಿಂದ ಬೆಳಗ್ಗೆ ಕೊಡಬೇಕಂದ್ರೆ ನೈಟ್ ನೆನೆಸಿಡಬೇಕು, ನೈಟ್ ಅಂದರೆ ಈವ್ನಿಂಗ್ ಕೊಡಬೇಕಂದ್ರೆ ಬೆಳಗ್ಗೆನೇ ನೆನೆಸಿಡಬೇಕು. ಆ್ಯಂಡ್ ಇದು ನೋಡಿ, ಇದು ಇನ್ನೊಂದು ಥರ ಟೈಪು ಕಡಲೆ ಹೊಟ್ಟು ಅಂತ. ನೀವು ಕಡಲೆ ನೋಡಿರ್ತೀರ, ಅದು ಕಡಲೆ ಪಪ್ಪ ಆದಮೇಲೆ ಸಿಪ್ಪೆ ಸಿಗುತ್ತಲ್ಲ, ಅದೇ ಕಡಲೆ ಹೊಟ್ಟು ಅಂದರೆ. ಇದನ್ನು ಯೂಶ್ವಲಿ ಹಾಲು ಹಸುಗಳಿಗೂ ಕೊಡ್ತೀವಿ, ತುಂಬ ಹಸುಗಳಿಗೂ ಕೊಡ್ತೀವಿ. ನಾನು ನಿಮ್ಗೆ ಹೇಳ್ದೆ ಅಲ್ಲ, ಹಿಂಡಿನ ನೆನೆಸಿ ಕೊಡ್ತೀವಿ ಅಂತ. ನೋಡಿ, ಇದು ನೆನೆಸಾದ್ಮೇಲೆ ಈ ಥರ ಕಾಣಿಸುತ್ತೆ. ಅದು ನೆಂದಮೇಲೆ ತುಂಬ ಫುಲ್ ಫೈನ್ ಪೇಸ್ಟ್ ಥರ ಆಗಿಬಿಡುತ್ತೆ. ನೋಡಿ, ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಂತ ತೋರಿಸ್ತೀನಿ ಎಷ್ಟೆಷ್ಟು ಬೂಸ ಕೊಡ್ತೀವಿ ಹಸುಗಳಿಗೆ ಅಂತ. ಫಸ್ಟು ನಮ್ಮಮ್ಮ ಹಾಕ್ತಿದ್ದಾರೆ. ಫಸ್ಟ್ ಹಾಕಿದ್ದು ಬಂದು ಕಡಲೆ ಹೊಟ್ಟು, ಅದಾದಮೇಲೆ ಹಾಕ್ತಾ ಇರೋದು ಬೂಸ, ನಾರ್ಮಲ್ ರವೆ ಬೂಸ ಇದೆಯಲ್ಲ ಅದು. ರವೆ ಬೂಸನ ಒಂದು 2 ಬಟ್ಲು, ನೋಡಿ ನೀವು ಬಟ್ಲು ಸೈಜ್ ನೋಡ್ಬೋದು. 2 ಬಟ್ಲು ರವೆ ಬೂಸ ಕೊಡಬೇಕು, 1 ಬಟ್ಲು ಹೊಟ್ಟು ಬೂಸ, 1 ಬಟ್ಲು ಒಟ್ಟು. ಅದಾದಮೇಲೆ ಅದಕ್ಕೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸಪ್ ಮಾಡಿಕೊಂಡು, ಅದಾದಮೇಲೆ ಹಿಂಡಿ ಪೇಸ್ಟ್ ಥರ ಆಗಿರುತ್ತಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಎಷ್ಟು ಹಾಕ್ತೀರಾ ಅಂದರೆ, ಒಂದು ವಾಟ್ರ್ ಜಗ್ಗಲ್ಲಿ ಒಂದು 2 ಜಗ್ ಹಾಕ್ತೀವಿ ನಾವು ಹಾಲು ಹಸುಗಳಿಗೆಲ್ಲ. ಹಾಂ, ಅಷ್ಟೇ. ಅದನ್ನು ನೀಟಾಗಿ ಮಿಕ್ಸಪ್ ಮಾಡಿಕೊಂಡು ಹಸುಗಳಿಗಿಡೋದು. ಬೂಸ ನಾವು ಎಲ್ಲ ಹಾಕಿದ್ಮೇಲೆ ನೀರು ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಯಾವುದೇ ಥರ ಡ್ರೈ ಅನ್ನಿಸ್ಬಾರ್ದು ಹಸುಗಳಿಗೆ. ನಾವೇನಾದರೂ ಡ್ರೈ ಬೂಸ ಹಸುಗಳಿಗೆ ಹಂಗೆ ರಾ ಕೊಟ್ಟರೆ ಅದು ಗಂಟಲು ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಅದು ನೀಟಾಗಿ ನುಂಗೋಕ್ಕಾಗಲ್ಲ, ಸ್ವಾಲೋ ಮಾಡೋಕ್ಕಾಗಲ್ಲ. ಅದರಿಂದ ಏನು ಮಾಡಬೇಕು, ನೀಟಾಗಿ ನೀರು ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಕೊಡಬೇಕಾಗತ್ತೆ. ಇಲ್ಲ ನಾವು ಇನ್ನೊಂದು ಮಾಡ್ಬೋದು, ಏನಂದರೆ ಬೂಸ ಎಲ್ಲ ಕಲಸಿಟ್ಮೇಲೆ ಒಂದು 5 ನಿಮಿಷ ನೆನೆಸ್ಬಿಟ್ಟು ಹಸುಗಳಿಗೆ ಕೊಡ್ಬೋದು. ಸೊ ನೆನೆಸಿಟ್ಟು ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಹೊಟ್ಟು ಹಾಕಿರ್ತೀವಲ್ಲ ಅದೊಂದು ಸ್ವಲ್ಪ ಡ್ರೈ ಆಗಿರುತ್ತೆ. ಸೊ ಒಂದು 5 ನಿಮಿಷ ನೆನೆಸೋದ್ರಿಂದ ಅದು ಕೂಡ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಅವಾಗ ಏನು ಮಾಡ್ತವೆ, ಹಸುಗಳು ನೀಟಾಗಿ ತಿನ್ನುತ್ತೆ, ಏನೂ ಉಳಿಸಲ್ಲ. ಆ್ಯಂಡ್ ಈವನ್ ಚಿಕ್ಕ ಕರುಗಳಿರ್ತಾವಲ್ಲ, ಚಿಕ್ಕ ಕರುಗಳು ಹೊಟ್ಟು ಹಾಕಿದಾಗ ನೀಟಾಗಿ ನೆಂದಿದ್ರೆ, ಸಾಫ್ಟಾಗಿದ್ದರೆ ಚೆನ್ನಾಗಿ ತಿನ್ನುತ್ತೆ. ಬೂಸ ಹೆಂಗಿಡಬೇಕು ಅಂದರೆ, ಫಸ್ಟು ಬೂಸ ಕಲಿಸ್ಕೊಟ್ಟಿರ್ತೀವಲ್ಲ ಅದನ್ನು ಇಡಬೇಕು. ಅದನ್ನು ತಿನ್ನೋವರೆಗೂ ವೆಯ್ಟ್ ಮಾಡಿ, ಅದಾದಮೇಲೆ ನೀರು ಕೊಡಬೇಕು. ಯಾಕಂದರೆ ಹಸುಗಳು ನೀರು ಕುಡಿಯೋದು ಡಿಪೆಂಡ್ಸ್ ಆನ್ ದ ಕ್ಲೈಮೇಟ್. ಇವಾಗ ಏನಾದರೂ ಸಮ್ಮರ್ ಸೀಸನ್ ಆಗಿದರೆ ಒಂದು ಹಸು 2 ಬಟ್ಲು ನೀರು ಕುಡಿಯುತ್ತೆ, ಒಂದು ಹಸು 1 ಬಟ್ಲು ಕುಡಿಯುತ್ತೆ. ನಾರ್ಮಲ್ ವೆದರ್, ವಿಂಟರ್ ಇಲ್ಲ ರೈನಿ ಸೀಸನ್ ಆಗಿದ್ದರೆ ಒಂದೊಂದು ಕುಡಿಯೋದೇ ಇಲ್ಲ. ರೈನಿ ಸೀಸನಲ್ಲಿ ಯೂಶ್ವಲಿ ಕುಡಿಯೋಲ್ಲ. ವಿಂಟರೆಲ್ಲ ಆಗಿದ್ದರೆ ಅರ್ಧ ಬಟ್ಲು ಇಲ್ಲ 1 ಬಟ್ಲು ಕುಡಿಯುತ್ತೆ. ಇವತ್ತು ಕ್ಲೈಮೇಟ್ ನಾರ್ಮಲ್ ಇರೋದ್ರಿಂದ ಯಾವುದೇ ಹಸುಗಳು ನೀರು ಕುಡಿತಲ್ಲ, ನೀವೇ ನೋಡ್ಬೋದು. ಎಷ್ಟು ಬೂಸ ತಿನ್ಕೊತಾವೋ ಅಷ್ಟೇ. ಬೂಸ ಜೊತೆಗೂ ನೀರಿಡೋಕೆ ಹೋಗ್ಬೇಡಿ, ಯಾಕಂದರೆ ಅದು ತುಂಬ ವಾಟ್ರಿ ಅನಿಸಿದ್ರೆ ಹಸುಗಳಿಗೆ ಕುಡಿಯೋಕೆ ಹೋಗಲ್ಲ. ಸೊ ಅದರಿಂದ ನಾವೇನು ಮಾಡಬೇಕಾಗತ್ತೆ, ಒಂದು ಪ್ರೊಸೀಜರ್ ಮೇಂಟೈನ್ ಮಾಡಬೇಕಾಗತ್ತೆ. ಆ ಪ್ರೊಸೀಜರ್ ಮೇಂಟೈನ್ ಮಾಡಿದ್ರೆ ಯಾವುದೇ ಥರ ಬೂಸ ವೇಸ್ಟ್ ಆಗೋಲ್ಲ, ಹಸುಗಳು ನೀಟಾಗಿ ತಿನ್ಕೊಂಡು ಆರೋಗ್ಯವಾಗಿರುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ನೋಡ್ಬೋದು ಬೂಸ ಎಲ್ಲ ತಿಂದು ನಮ್ಮ ಹಸುಗಳು ಹೆಂಗೆ ಮಲಗಿ ರೆಸ್ಟ್ ಮಾಡ್ತಾ ಇದ್ದಾವಂತ.
ನೋಡಿದ್ರಲ್ಲ. ನೆಕ್ಸ್ಟ್ ಕಂಟೆಂಟ್ ನಿಮ್ಗೇನು ಬೇಕು, ಈ ಕಂಟೆಂಟ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬೈ ಬಾಯ್.